ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ಅನಂತ ನಮಸ್ಕಾರಗಳು. ಪೆರಿಯಾಳ್ವಾರರ ತಿರುಕುಮಾರತಿಯಾಗಿ ತಿರುವವತರಿಸಿದ ಆಂಡಾಳ್ ಅನುಗ್ರಹಿಸಿದ ತಿರುಪ್ಪಾವೈ ಎನ್ನುವ ಅತ್ಯದ್ಭುತವಾದ ದಿವ್ಯ ಗ್ರಂಥಕ್ಕೆ ಇಬ್ಬರು ಮಹಾಪುರುಷರು ತನ್ಯನ್ಗಳನ್ನು ರಚಿಸಿ ಅನುಗ್ರಹಿಸಿದ್ದಾರೆ. ವೈಕಾಶಿ ಮಾಸ ಅನುರಾಧ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀರಂಗಪುತ್ರರೆಂದೇ ಪ್ರಸಿದ್ಧರಾದ ಶ್ರೀ ಪರಾಶರ ಭಟ್ಟರು ಅನುಗ್ರಹಿಸಿರುವ ತನಿಯನ್ನಿಗೂ ಹಾಗೂ ಚಿತ್ತಿರೈ ಮಾಸ ಕೃತಿಕಾ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀ ಉಯ್ಯಕ್ಕೊಂಡರೆಂದೇ ಪ್ರಸಿದ್ಧರಾದ ಶ್ರೀ ಪುಂಡರೀಕಾಕ್ಷರು ಅನುಗ್ರಹಿಸಿದ ತನಿಯನ್ನಿಗೂ ಸೇರಿದಂತೆ ಸಾರಾಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಆಶಯದೊಂದಿಗೆ ಇಂದು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಹಾಗಿದ್ದರೆ ಆಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ತನಿಯನ್ ಸಾರಾಂಶದ ಅನುಭವಕ್ಕೆ ಮುಂದಾಗೋಣವೇ? ಸರಿ, ಹಾಗಿದ್ದರೆ ಬನ್ನಿ. ಮೊದಲಿಗೆ ಈ ತಿರುಪ್ಪಾವೈಗೆ ಶ್ರೀ ಪರಾಶರ ಭಟ್ಟರು ಅನುಗ್ರಹಿಸಿದ ತನಿಯನ್ನೊಂದಿಗೆ ಆರಂಭಿಸೋಣ. ನೀಳಾತುಂಗಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚಿಷ್ಟಾಯಾಂ ಸೃಜನಿಗಳಿತಂ ಯಾಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಈ ಶ್ಲೋಕದ ಹಿಂದೆ ಒಂದು ವಿಶೇಷ ಐತಿಹ್ಯವಿದೆ. ಈ ಐತಿಹ್ಯವನ್ನು ನಾವು ಶ್ರೀ ಪಿಳ್ಳೈ ಲೋಕಂ ಜೀಯರ್ ಸ್ವಾಮಿಗಳ ತನಿಯನ್ ವ್ಯಾಖ್ಯಾನದಲ್ಲಿ ಕಾಣಬಹುದು. ಶ್ರೀ ಪರಾಶರ ಭಟ್ಟರು ದಕ್ಷಿಣ ಕ್ಷೇತ್ರದಲ್ಲಿ ವಾಸವಾಗಿದ್ದಂಥ ಸಮಯದಲ್ಲಿ ಭಗವಂತನನ್ನು ಬಿಟ್ಟು ದೂರವಿದ್ದ ವ್ಯಸನವು ದುಃಖವು ಅವರನ್ನು ಅತಿಯಾಗಿ ಕಾಡುತ್ತಿತ್ತು. ಆ ಸಮಯದಲ್ಲಿ ಅವರ ಈ ಅವಸ್ಥೆಯನ್ನು ಕಂಡ ನಂಜೀಯರ್ ಅವರ ಈ ವ್ಯಸನವನ್ನು ದೂರಾಗಿಸಿ ಅವರ ಮನೋಲ್ಲಾಸ ಪಡಿಸುವ ಇಚ್ಛೆಯಿಂದ ಭಟ್ಟರನ್ನು ಕುರಿತು ಆಂಡಾಳುக்கு ஒரு ಶ್ಲೋಕಂ ಆಳ್ವಾರ್களுக்கு ஒரு ಶ್ಲೋಕಂ ಅರುಳಿச் செய்தாலாகாதோ, ಅದಾಗಿ ಆಂಡಾಳಿಗಾಗಿ ಒಂದು ಶ್ಲೋಕ ಹಾಗೂ ಆಳ್ವಾರ್ಗಳಿಗಾಗಿ ಒಂದು ಶ್ಲೋಕವನ್ನು ರಚಿಸಿ ಅನುಗ್ರಹಿಸಬಾರದೆ ಎಂದು ಪ್ರಾರ್ಥಿಸಲು ಭಟ್ಟರು ಅತ್ಯಂತ ಪ್ರೀತರಾಗಿ ತಿರುಪ್ಪಾವೈಗೆ ವ್ಯಾಖ್ಯಾರ್ಥವಾಗಿ ಆಂಡಾಳನ್ನು ಶರಣು ಹೊಂದುವ ಈ ಶ್ಲೋಕವನ್ನು ಅನುಗ್ರಹಿಸಿದರು. ಚೇತನರು ನಂಜನ್ನು ಉಂಡವರಂತೆ ಅನಾದಿಕಾಲದ ಮಾಯೆಯಿಂದ ಜ್ಞಾನವಿಲ್ಲದೆ ನಿದ್ರಿಸುತ್ತಿರುವ ಈ ಸಂಸಾರ ಲೋಕದಲ್ಲಿ ತಿರುವಾಯ್ಪಾಡಿ ಎಂದೇ ಕರೆಯಲ್ಪಡುವ ವ್ರಜಭೂಮಿಯ ಹೆಣ್ಣು ಮಕ್ಕಳು ಪರಸ್ಪರ ಭಾಗವತ ಪ್ರೇಮದಲ್ಲಿ ಅನುಕರಿಸುತ್ತಾ ಭಗವತ್ಪ್ರೀತಿಗಾಗಿ ಹಪಹಪಿಸುತ್ತಿರುವುದನ್ನು ಕಂಡ ಆಂಡಾಳ್ ತಾನೂ ಇವರೊಡಗೂಡಿ ಕಳ್ಳನಿದ್ದೆರೆಯಲ್ಲಿ ಮುಳುಗಿರುವ ಭಗವಂತನನ್ನು ಎಬ್ಬಿಸಬೇಕು ಎಂದು ತಿರುಪ್ಪಾವೆಯನ್ನು ಹಾಡಿದಳು. ಈ ರೀತಿಯಾಗಿ ಭಗವಂತನನ್ನು ಎಬ್ಬಿಸಿ ಅವನ ಪ್ರೀತಿಯನ್ನು ಅನುಭವಿಸಿದ ಗೋದೆಯ ಪಾದಾರವಿಂದಗಳಿಗೆ ಶರಣು ಹೊಂದಿ ನಾವು ಆ ಭಗವಂತನನ್ನು ಹೊಂದೋಣ ಎನ್ನುವ ಅತ್ಯಂತ ಭಾವಭರಿತ ಶ್ಲೋಕವನ್ನು ಅನುಗ್ರಹಿಸಿದ್ದಾರೆ ಭಟ್ಟರು. ಈ ಐತಿಹ್ಯದಿಂದ ತಿಳಿದುಬರುವ ಅತ್ಯಂತ ಮಹತ್ವವಾದ ವಿಷಯವೆಂದರೆ ಆಚಾರ್ಯ ಶಿಷ್ಯ ಸಂಬಂಧವೆನ್ನುವುದು ಹೇಗಿರಬೇಕು ಎನ್ನುವುದು. ತನ್ನ ಆಚಾರ್ಯರಿಗೆ ಸ್ವಲ್ಪ ದುಃಖ ಉಂಟಾದರೂ ಅದನ್ನು ಸಹಿಸಲು ಅಸಾಧ್ಯ ಎನ್ನುವ ಭಾವನೆಯನ್ನು ಹೊತ್ತಿರುವ ಶಿಷ್ಯನು ಪ್ರಾರ್ಥಿಸಿದ ತಕ್ಷಣ ತನ್ನೆಲ್ಲ ದುಃಖವನ್ನು ಮರೆತು ಅವರ ಮಾತಿಗೆ ಕಿವಿಗೊಟ್ಟು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅಂತೆಯೇ ಅದನ್ನು ಪೂರೈಸುವ ಆಚಾರ್ಯರ ಭಾವ. ಇಂತಹ ಭಾವಾರ್ಥದಿಂದ ಕೂಡಿದ ಗುರು ಶಿಷ್ಯ ಸಂಬಂಧ ಇಡೀ ಜಗತ್ತಿಗೆ ಮಾದರಿ ಎನಿಸಿಕೊಳ್ಳುತ್ತದೆ ಅಲ್ಲವೇ? ಇವರ ಈ ಮಾರ್ಗವನ್ನೇ ಅನುಸರಿಸಿ ನಾವು ನಮ್ಮ ಆಚಾರ್ಯರ ಪಾದಾರವಿಂದಗಳಲ್ಲಿ ಶರಣು ಹೊಂದಿದರೆ ನಮ್ಮ ಈ ಜನ್ಮವು ಸಾರ್ಥಕತೆಯನ್ನು ಹೊಂದುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇಂತಹ ಮಹಾನ್ ಚೇತನರಾದ ತಾಯಾರ್ ಪಿಳ್ಳೈ ಅದಾಗಿ ಅಮ್ಮನವರ ಪುತ್ರ ಎಂದೇ ಪ್ರಸಿದ್ಧರಾದ ಶ್ರೀ ಪರಾಶರ ಭಟ್ಟರ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ಶ್ಲೋಕವನ್ನು ಅನುಗ್ರಹಿಸಲು ಭಟ್ಟರನ್ನು ಪ್ರೇರೇಪಿಸಿದ ಆಚಾರ್ಯ ಶ್ರೀ ನಂಜೀಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ಶ್ಲೋಕದ ತಾತ್ಪರ್ಯವನ್ನು ತಿಳಿಯೋಣ ಬನ್ನಿ. ಶ್ರೀ ನೀಳಾದೇವಿಯ ತುಂಗಸ್ತನವೆಂಬ ಪರ್ವತಗಳ ತಪ್ಪಲಲ್ಲಿ ಸುಖವಾಗಿ ಮಲಗಿರುವ ಶ್ರೀಕೃಷ್ಣನನ್ನು ಯಾವ ಗೋದಾದೇವಿಯು ಎಬ್ಬಿಸಿ ಅನಂತ ವೇದಗಳಿಗೆಲ್ಲ ಶಿರೋಭೂಷಣ ಪ್ರಾಯವಾದ ಉಪನಿಷತ್ತುಗಳಲ್ಲಿ ನಿರ್ಣಯಿಸಲ್ಪಟ್ಟ ತನ್ನ ಶೇಷತ್ವವನ್ನು ಅಪರಾತ್ಪರ ವಸ್ತುವಿಗೆ ಅರಿಕೆ ಮಾಡಿಕೊಳ್ಳುವವಳಾಗಿ ತನ್ನ ತಂದೆಯವರು ಮೀಸಲಾಗಿಟ್ಟ ಹೂಮಾಲೆಯನ್ನು ತಾನು ಮೊದಲು ಮುಡಿದು ಅನಂತರ ತೆಗೆದಿಟ್ಟ ಪುಷ್ಪಮಾಲಿಕೆಯನ್ನು ಬದ್ಧಾಧರನಾಗಿ ಸ್ವೀಕರಿಸಿದ ಶ್ರೀರಂಗನಾಥ ಸ್ವಾಮಿಯನ್ನು ಬಲಾತ್ಕರಿಸಿ ಅನುಭವಿಸುವಳೋ ಅಂತಹ ಶ್ರೀ ಗೋದಾದೇವಿಗೆ ನಮಸ್ಕರಿಸುತ್ತೇನೆ.
ಇಂತಹ ನಮಸ್ಕಾರವು ಮತ್ತೆ ಮತ್ತೆ ಕಾಲತತ್ವವಿರುವವರೆಗೂ ನಡೆದು ಬರಲಿ. ಈ ವಿಶೇಷ ಗ್ರಂಥಕ್ಕೆ ಶ್ರೀ ಉಯ್ಯಕ್ಕೊಂಡಾರರವರು ಅನುಗ್ರಹಿಸಿದ ತನಿಯನ್ ಹೀಗಿದೆ. அன்னவையல் புதுவை ஆண்டாள் அரங்கருக்கு பன்னு திருப்பாவை பல்பதியும் இன்னிசையால் பாடிக் கொடுத்தாள் நல்பாமாலை பூமாலை சூடிக் கொடுத்தாளை சொல்லு. சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கு என்னை விதியென்ன ವಿಮಾತ್ತಂ ನಾಂಗಡವಾ ವಣ್ಣಮೇ ನಲ್ಗು. ಇದಕ್ಕೆ ಶ್ರೀಯುತ ಡಾಕ್ಟರ್ ವಿ.ಎಸ್. ಸಂಪತ್ಕುಮಾರಾಚಾರ್ಯರ ತಾತ್ಪರ್ಯ ಹೀಗಿದೆ. ಎಲೈ ಮನಸೆ, ಹಂಸ ಪಕ್ಷಿಗಳು ವಾಸ ಮಾಡುವ ಉದ್ಯಾನ ಗದ್ದೆಗಳಿಂದ ಒಡಗೂಡಿದ ಶ್ರೀವಿಲ್ಲಿಪುತ್ತೂರು ಎಂಬ ದಿವ್ಯ ದೇಶದಲ್ಲಿ ಅವತರಿಸಿದ ಗೋದಾದೇವಿಯು ಶ್ರೀರಂಗನಾಥನಿಗೆ ತಿರುಪ್ಪಾವೈ ಎಂಬ ಗ್ರಂಥವನ್ನು ರಚಿಸಿ ಅದರ 30 ಪದ್ಯಗಳನ್ನು ಕಿವಿಗಿಂಪಾದ ಗಾನ ಮಾಡಿ ಅವನ್ನೇ ಸುಂದರವಾದ ಪದ್ಯಮಾಲಿಕೆಯಾಗಿ ಸಮರ್ಪಿಸಿದಳು. ಅದಕ್ಕೆ ಮುಂಚೆ ತಾನು ಮುಡಿದಿಟ್ಟ ಪುಷ್ಪಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸಿದ ಗೋದಾದೇವಿಯನ್ನು ನೀನು ಕೊಂಡಾಡುತ್ತಿರು. ಮೀಸಲಾಗಿಟ್ಟಿದ್ದ ಪುಷ್ಪಮಾಲಿಕೆಯನ್ನು ತಾನು ಧರಿಸಿಕೊಂಡು ನಂತರ ಭಗವಂತನಿಗೆ ಸಮರ್ಪಿಸಿದ ತೇಜೋಮಯ ಲತಾಂಗಿಯೇ, ಅನಾದಿಯಾದ ವೃತ್ತಾಂತವನ್ನು ಆಧಾರವಾಗಿ ಉಳ್ಳ ತಿರುಪ್ಪಾವೈ ಪ್ರಬಂಧವನ್ನು ಹಾಡುವ ಸಾಮರ್ಥ್ಯವುಳ್ಳವಳೇ, ಅನೇಕ ಬಗೆಯ ಹಸ್ತಕಂಕಣಾಲಂಕೃತಳಾದ ಗೋದಾದೇವಿಯೇ, ನೀನು ಒಂದು ಸಲ ಮನ್ಮಥನನ್ನು ಎಲೈ ಕಾಮದೇವನೇ, ನೀನು ಆ ತಿರುವೆಂಕಟಾಚಲಪತಿಯಾದ ಶ್ರೀನಿವಾಸನು ನನ್ನನ್ನು ಕೈ ಹಿಡಿದು ವಿವಾಹವಾಗುವಂತೆ ಮಾಡಿ ಅನುಗ್ರಹಿಸು ಎಂದು ಮಾಡಿದ ಪ್ರಾರ್ಥನೆಯು ನಮ್ಮ ಪರವಾಗಿ ಆಗಿ ನಾವು ಹೀಗೆ ಪ್ರಾರ್ಥಿಸುವಂತೆ ಆಗಲೆಂದು ಕೃಪೆ ಮಾಡು. ಅತ್ಯದ್ಭುತವಾದ ತನಿಯನ್ಗಳ ಮುಖೇನ ಶ್ರೀ ಗೋದಾದೇವಿಯ ಕೃಪೆಗೆ ಪಾತ್ರರಾಗುವ ಮಾರ್ಗವನ್ನು ತೋರಿಸಿಕೊಟ್ಟ ಆಚಾರ್ಯ ಶ್ರೀ ಪರಾಶರ ಭಟ್ಟರು ಹಾಗೂ ಶ್ರೀ ಉಯ್ಯಕ್ಕೊಂಡಾರರ ಶ್ರೀಪಾದ ಕಮಲಗಳಿಗೆ ವಂದಿಸುತ್ತಾ, ತಿರುಪ್ಪಾವೈயில் ಪೂರ್ವಾಚಾರ್ಯರ್ಗಳಿನ್ ತಿರುವಾಯ್ಮೊಳಿಗಳು ಅದಾಗಿ ತಿರುಪ್ಪಾವೈಯಲ್ಲಿ ಪೂರ್ವಾಚಾರ್ಯರುಗಳ ಶ್ರೀನುಡಿ ಮುತ್ತುಗಳು ಎನ್ನುವ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮುಂದಿನ 30 ದಿನಗಳು ತಿರುಪ್ಪಾವೈ 30 ತಪ್ಪಾಮೈ ಎಂಬ ನಮ್ಮ ಪೂರ್ವಾಚಾರ್ಯರುಗಳ ಮಾತಿನಂತೆ ಬಿಡದೆ ನಾಳೆಯಿಂದ ಪ್ರತಿದಿನವೂ ಒಂದೊಂದು ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥಗಳನ್ನು ಅನುಭವಿಸೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ. ಶ್ರೀಮತೆ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ. ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.